ಹಂಪಿಯೊಳಗೆ ಮುತ್ತು ರತ್ನ ಪಾವು ಪಡಿ ಹಿಂಗೆ ಅಳತೆ ಮಾಡ್ತಿದ್ರು ಅಂತಿತ್ತಲ್ಲ, ಇವೆಲ್ಲ ಇಷ್ಟು ಇಲ್ಲಿ ಬಿದ್ದಾವು ಅಂದರೆ ಇವೆಲ್ಲ ಆ ವ್ಯವಹಾರ ಅಥವಾ ಆ ರೀತಿಯಾಗಿರ್ತಕ್ಕಂಥ ಕೆಲಸ ಇಲ್ಲಿ ನಡೆದಿದೆ ಅಂತಲೇ ಅರ್ಥ. ಅಷ್ಟೇ ಅಲ್ಲ, ಇವತ್ತು ಈ ಲಕ್ಕುಂಡಿಯೊಳಗೆ ಮಿಂಟಿತ್ತು, ನಾವು ಅದಕ್ಕೆ ಟಂಕಸಾಲೆ ಅಂತೇಳಿ ಟಂಕಸಾಲೆ ಇತ್ತು. ಆ ಟಂಕಸಾಲೆ ಇದೆ ಅಂದರೆ ದೊಡ್ಡ ಪ್ರಮಾಣದೊಳಗೆ ಬಂಗಾರ ಅಲ್ಲಿ ಬರ್ತಿತ್ತು, ಹೋಗ್ತಿತ್ತು, ಅಲ್ಲಿ ನಾಣ್ಯ ತಯಾರಾಗಿ ಹೋಗ್ತಿದ್ವು. ಟಂಕಸಾಲೆ ಇದೆ ಅಂದರೆ ಅದೆಲ್ಲೋ ರಾಜನ ಅತ್ಯಂತ ಸಮೀಪದ ಪ್ರದೇಶದೊಳಗಿನ ರಾಜನ ವಲಯಲ್ಲೆಲ್ಲ ಸಮೀಪ ಇದ್ದಲ್ಲೇ ಆ ಟಂಕಸಾಲೆಯನ್ನು ಇಟ್ಟಿರ್ತಿದ್ದರು. ಅಷ್ಟು ಮಹತ್ವದ ಇತಿಹಾಸವುಳ್ಳಂಥ ಈ ಒಂದು ಪ್ರದೇಶ. ಇಲ್ಲಿ ಬಂಗಾರಕ್ಕಿಂತ ಹೆಚ್ಚು, ಮುತ್ತು ರತ್ನಕ್ಕಿಂತ ಹೆಚ್ಚು ಅಲ್ಲೇನು ಶಿಲ್ಪಕಲೆ ಇದೆ, ಆ ಶಿಲ್ಪಕಲೆ ಬಹಳಷ್ಟು ಮಹತ್ವದ್ದು. ಅದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ದುರ್ದೈವ ಅಂದರೆ ಗೊತ್ತಿಲ್ಲ, ಯಾರಿಗೆ ಅನ್ನಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಯಾಕೆ ಆಯಿತು ಅನ್ನೋದನ್ನು ಇನ್ನೂ ಇತಿಹಾಸ ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ, ಅದನ್ನು ಹೊರಗೆ ಬಿಡಬೇಕು, ಅವಾಗ ಗೊತ್ತಾಗುತ್ತೆ.